ಸರ್, ಈ ರಾಜ್ಯದಲ್ಲಿರೋ ಎಷ್ಟು ಜನ ಶಾಸಕರಿದ್ದೀರಾ, ಯಾರು ನಮ್ಮ ಸಾಹೇಬರು ವಿರುದ್ಧವಾಗಿ ಮಾತಾಡ್ತೀರಾ? ನೀವು ಬರ್ರಿ ಕನಕಪುರಕ್ಕೆ, ಈಗ ಲೈವ್ ಮಾಡ್ತಾ ಇದ್ದೀರಲ್ವಾ, ನನ್ನ ಆಟೋ ನಂಬರ್ ಹೇಳ್ತೀನಿ, ನಂದು ಮೊಬೈಲ್ ನಂಬರ್ ತೊಗೊಳ್ಳಿ. ನೀವು ಯಾರು ನಮ್ಮ ಸಾಹೇಬ್ರ ಬಗ್ಗೆ ವಿರೋಧವಾಗಿ ಮಾತಾಡ್ತೀರ, ನೀವು ಶಾಸಕರು, ಕಾಂಗ್ರೆಸ್ನವ್ರು ಇರ್ಬೋದು, BJP ಇರ್ಬೋದು, JDSನವ್ರು ಇರ್ಬೋದು, ನೀವು ಬನ್ನಿ ಕನಕಪುರ ಎಂಟ್ರೆನ್ಸಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ ಗಾಡಿ, ನನ್ನ ಕಾರಲ್ಲಿ ಕೂತ್ಕೊಳ್ಳಿ, ಸಂಜೆವರೆಗೂ ತೋರಿಸ್ತೀನಿ ನಮ್ಮ ಸಾಹೇಬರು ಏನೇನು ಕೆಲಸ ಮಾಡೋರೆ. ಅಷ್ಟು ಕೆಲಸ ಮಾಡೋರೆ ನೀವು ಬನ್ನಿ ಸರ್. ಇಲ್ಲ, ಈಗ ಲೈವ್ ನೀವು ಕೂತ್ಕೊಳ್ಳಿ, ನನ್ನ ಆಟೋದಲ್ಲಿ ಕೂತ್ಕೊಳ್ಳಿ. ನೀವು ಇಡೀ ಕನಕಪುರ ತಾಲೂಕಲ್ಲಿ ಏನು ಬಿಡಿಸ್ ಕಟ್ಟವ್ರೆ, ಏನು ಸಮುದಾಯ ಭವನ ಕಟ್ಟವ್ರೆ, ಎಷ್ಟು ಮನೆಗಳು ಕಟ್ಟವ್ರೆ, ಎಷ್ಟು ಕೆಲಸ ಮಾಡವ್ರೆ ಅಂತ ನನ್ನ ಆಟೋದಲ್ಲಿ ಕೂತ್ಕೊಳ್ಳಿ. ಇಡೀ ಕನಕಪುರ ಪೂರ್ತಿ ತಾಲೂಕು ಸಾಯಂಕಾಲದವರೆಗೂ ನಿಮಗೆ ಯಾವ ಹಳ್ಳಿಲಿ ಯಾವ ಊರಲ್ಲಿ ಏನೇನು ಮಾಡವ್ರೆ ಅಂತ ತೋರಿಸ್ತೀನಿ. ಈ ರಾಜ್ಯದಲ್ಲಿ DK ಶಿವಕುಮಾರ್ ವಿರುದ್ಧವಾಗಿ ಯಾರೂ ಮಾತಾಡಕೂಡ್ದು. ನೀವು ಯಾರು ಶಾಸಕರು ಮಾತಾಡ್ತೀರೋ, ನಿಮ್ಮ ಕ್ಷೇತ್ರದಲ್ಲಿ ಇಷ್ಟು ವರ್ಷ ನೀವೇನು ಮಾಡಿದ್ದೀರಿ ಅಂತೇಳಿ, ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸಾಹೇಬರು ಏನು ಮಾಡವ್ರೆ ಅಂತ ತೋರಿಸ್ತೀನಿ. ಚಾಲೆಂಜ್ ಬೇಕಾದ್ರೆ ಇದು ಯಾವುದೇ ಶಾಸಕ ಆಗಿರ್ಬೋದು, ಇಡೀ ಕರ್ನಾಟಕದಲ್ಲಿ ಯಾರಾದರೂ ಆಗಿರಲಿ, ವಿತ್ ಸಿದ್ದರಾಮಯ್ಯನೂ ಸೇರಿಸಿ, ವಿತ್ ಯಡಿಯೂರಪ್ಪನೂ ಸೇರಿಸಿ, ಕುಮಾರಸ್ವಾಮಿನೂ ಸೇರಿಸಿ, ನಿಮ್ಮ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದ್ದೀರಾ ಅಂತ ನೀವು ತೋರಿಸಿ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸಾಹೇಬರು ಏನು ಕೆಲಸ ಮಾಡೋರು ಅಂತ ತೋರಿಸ್ತೀವಿ, ಬನ್ನಿ ನೋಡೋಣ. ನೀವು ಚಾಲೆಂಜ್ ಕರ್ನಾಟಕದಲ್ಲಿರೋ ಎಲ್ಲ ಶಾಸಕರಿಗೂ ಚಾಲೆಂಜ್ ಬೇಕಾರೆ. ನಮ್ಮ ದೇಶದಲ್ಲಿ ಸರ್, ನಮ್ಮ ಸುರೇಶ್ ಅವ್ರು ಬಂದಮೇಲೆ ನಾವು ಇಲ್ಲಿ ಎಲ್ಲ ರೋಡಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಕೆಲಸನೂ ನಡೀತೈತೆ ಸರ್. ನಾವು ನೋಡಿದ ಮಟ್ಟಿಗೆ ಎಲ್ಲ ಯುವಕರೆಲ್ಲ ಸೇರಿ ನಾವು ಏನೇ ಮಾತಾಡ್ಕೊಂಡ್ರು ಯುವಕರೆಲ್ಲ ಸೇರಿಸಿ ಅವ್ರಿಗೆ ಸರ್ ವೋಟ್ ಮಾಡೋದು ನಾವು. ಇದು ಜನ ಹೊಂದಿರುವಂಥ ಅಭಿಪ್ರಾಯ. ಯಾವ ಸ್ವರೂಪದಲ್ಲಿ ಜನ ಒಂದು DK ಶಿವಕುಮಾರ್, DK ಸುರೇಶ್ ಅವರ ಪರವಾದಂಥ ಅಭಿಪ್ರಾಯವನ್ನು ಹೊಂದಿದ್ದಾರೆ ಅನ್ನೋದು ಒಂದು ಭಾಗ. ಆದರೆ ಡಾಕ್ಟರ್ ವಿಚಾರದಲ್ಲಿ ಯಾರಿಗೂ ಅಪಸ್ವರ ಇಲ್ಲ. ಆದರೆ ಅವ್ರು ಯಾವ ಕಾರಣಕ್ಕಾಗಿ BJPಯಿಂದ ನಿಂತಿದ್ರು ಅನ್ನೋಂಥ ಪ್ರಶ್ನೆಯನ್ನು ಇಲ್ಲಿ ಜನ ಕೇಳ್ತಾ ಇರುವಂಥದ್ದು. ಪ್ರಧಾನಿ ಮೋದಿ ಬಂದು ನಿಂತ್ಕೊಂಡ್ರೂ ಇಲ್ಲಿ ನಡೆಯಲ್ಲ. ಹಂಗೇನೆ. ಏನಂಗೆ? ಅದು ಅವ್ರ ಕೆಲಸ ಅವ್ರದ್ದು, ಅವ್ರು ಗೆಲ್ತಾರೆ. ಈಗ ಡಾಕ್ಟರ್ ನಿಂತವ್ರಲ್ಲ, ಬಿಡಿ ಬಿಟ್ಟಾಕಿ ಡಾಕ್ಟ್ರ್ ಏನಿದ್ರು ಅಲ್ಲೇ, ಇಲ್ಲಿಗಲ್ಲ ಡಾಕ್ಟ್ರು, ಇಲ್ಲಿಗೇನಿದ್ರು ಸೂರಿ, ಇಲ್ಲೇಂದ್ರು DK ಈಗ ಅಂಥವ್ರು 10 ಜನ ಬಂದು ನಿಂತ್ಕೊಂಡ್ರು DK ನಳ್ಳಾಡ್ಸೋಕ್ಕಾಗಲ್ಲ. ಯಾಕಂಗೆ? ಯಾಕೆ ಕೆಲಸಗಳು ಮಾಡ್ತಾವ್ರೆ, ಜನನ ವಿಶ್ವಾಸ ಇಟ್ಕೊಂಡವ್ರೆ, ಅದರಿಂದ ಅವರು ಗೆಲ್ತಾರೆ ಅಷ್ಟೇ. ಇಲ್ಲಿ ಬರೀ ಸೂರಿ ಮಾತ್ರ ನೋಡ್ತೀರಿ, ಬೇರೆ ಯಾರು ನೋಡಲ್ಲ. ಇದು ಮೋದಿಯವ್ರ ಕೆಲಸದ ಬಗ್ಗೆ ಇಲ್ಲ, ಬರೀ ಬೋಗಸ್ ಅವರು, ಬರೀ ಬೋಗಸ್ ಮೋದಿ, ಕೆಲಸದ ಮೋದಿ ಅಲ್ಲ, ಬೋಗಸ್ ಮೋದಿ. ಈಗ ದೇಶದಲ್ಲಿ ಯಾರು ಮತ್ತೆ ಪ್ರಧಾನಿ ಆಗ್ತಾರೆ ಅಂತೀರಿ? ಪ್ರಧಾನಿ ಅದು ಆಮೇಲೆ ಪ್ರಶ್ನೆ ಸರ್. ಅದು ಈಗ ಸದ್ಯಕ್ಕೆ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಗೆಲ್ಲೋದು ಅವರೇ. ರಾಹುಲ್ ಗಾಂಧಿ ಹಿಂಗೆ? ರಾಹುಲ್ ಗಾಂಧಿ ಪರವಾಗಿಲ್ಲ, ನೋಡಬೇಕು ಏನಾಗುತ್ತೋ ನೋಡಬೇಕು. ಏನು ಈಗ ಏಕ್ದಮ್ ನೀವು ಬಂದೇಟ್ಗೆ ಈ ಕೆಲಸಕ್ಕೆ ಇಟ್ಕೊತೀರಾ ಅಲ್ವಾ? ಸ್ವಲ್ಪ ಟ್ರೈನಿಂಗ್ ಆದಮೇಲೆ ಅವಾಗ ಈ ಕೆಲಸ ತಗೋತೀರಾ. ಇನ್ನೆಷ್ಟು ಟ್ರೈನಿಂಗ್ ಬೇಕು ಅನ್ಸುತ್ತೆ ಯಾರಿಗೆ? ಏನು ಬೇಕಾಗಿಲ್ಲ, ನೋಡುವ ಈ ಸಾರಿ ಏನೋ ಒಳ್ಳೇದಾದ್ರೆ ಅವರು ಒಳ್ಳೇದೇ. ಕಾಂಗ್ರೆಸ್ ಬರುತ್ತೆ ಅನ್ಸುತ್ತಾ ದೇಶದಲ್ಲಿ? ಗ್ಯಾರಂಟಿ 100%. ಈಗ ಕಟ್ಟೋರು ಇದ್ರೆ ನಾನೇ ಕಟ್ಬಿಡ್ತೀನಿ 1,000. ಹಂಗೆ. ಯಾವ ಥರ ಇದೆ ಈ ಸರ್ತಿ ಇಲ್ಲಿ ಯಾರು ಕೆಲಸ ಮಾಡಿದಾರೋ ಅವ್ರ ಜನ ನೋಡಿ ಗುರುತಿಸಿ ಓಟ್ ಹಾಕ್ತಾರೆ ಸರ್. ಯಾರು ಕೆಲಸ ಮಾಡೋರು ಅಂತ? ನಮ್ಮ DK ಶಿವಕುಮಾರ್ ಅವರು ಮತ್ತೆ ಸೂರ್ಯ ಅವರು, MLC ರವಿ ಅವರು, 3 ಜನನು ನಮ್ಮ ಕ್ಷೇತ್ರಕ್ಕೆ ಭಾಳ ಶ್ರಮ ಪಟ್ಟಿದ್ದಾರೆ. ಆಗಲೂ ಬೆಳಗಾನ ಎಲ್ಲ ನಿದ್ದೆ ಇಲ್ಲದೆ ಕೆಲಸ ಮಾಡಿದ್ದಾರೆ. ಜನ ಗುರುತಿಸ್ತಾರೆ, ಕೆಲಸ ಮಾಡಿರೋರು ಯಾರು, ಮಾಡದೇ ಇರೋರು ಯಾರು ಗುರುತಿಸ್ತಾರೆ. ಅಕ್ಕಪಕ್ಕದಲ್ಲಿ ಇದ್ದಂಗೆ ಅವ್ರು ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಇದ್ದಂಗೆ ಇರ್ತಾರೆ. ನಮ್ಗೆ ಯಾವುದೇ ಕಷ್ಟ ಸುಖಕ್ಕಾದ್ರೂ ನಾವು ಹಗಲು ಬೆಳಗಾನ ಅನ್ನೋದು ಕಾಣ್ದಿರೋ ಹೋಯ್ತೀವಿ. ಎಲ್ಲ ಜನಗಳಿಗೂ ಅದೇ ರೀತಿ ನೋಡ್ಕೊತಾರೆ. ಈಗ ಡಾಕ್ಟ್ರು BJPಯಿಂದ ನಿಂತವ್ರಲ್ಲ, ಅವ್ರು ಸರ್ ಅವ್ರು ಇರೋ ಮರ್ಯಾದೆನ ಕಳ್ಕೊಳ್ಳೋಕ್ಕೋಸ್ಕರ ಪಾಪ ಅವರೆಲ್ಲ ಯಾರ್ಯಾರು ಸೇರ್ ಮಾಡಿದ್ದಾರೆ. ಯಾಕೆಂದ್ರೆ ಅವರು ದೇಶ ಸೇವೆ, ಇಡೀ ವರ್ಲ್ಡ್ಗೆ ಸೇವೆ ಮಾಡಿರೋವಂಥವ್ರು ಈ ಲೆವೆಲ್ಗೆ ಬರಬಾರ್ದಾಗಿತ್ತು. ಮತ್ತು ಅವರು ಅವ್ರದ್ದೇ ಆದಂಥ ಒಂದು ಇದಿತ್ತು ಇಮೇಜು, ಅದು ಹಾಳು ಮಾಡೋದಕ್ಕೆ ಅವರು ಎಲ್ಲ ಟ್ರೈ ಮಾಡಿದ್ದಾರೆ. ಅವ್ರು ಗೆದ್ರೆ ದೇಶದಲ್ಲಿ ಮಂತ್ರಿ ಆಗ್ತಾರೆ ಅಂತ ಹೇಳ್ತಾರಲ್ಲ ಯಾರು? ಈಗ ಮೊನ್ನೆ CP ಯೋಗೀಶ್ವರ್ ಅವರು ಹೇಳ್ತಾ ಇದ್ರಲ್ಲ, ದೇಶದಲ್ಲಿ ಮಂತ್ರಿ ಆಗ್ತಾರೆ ಅವರು. ಗೆಲ್ಲೋದು ನೆಕ್ಸ್ಟ್ ಇರಲಿ ಸರ್, ಗೆಲ್ಲೋದು ಅದು ನೆಕ್ಸ್ಟ್, ಅದು ಬೇರೆ. ಫಸ್ಟ್ ಸವಾಲ್ ಕೊಡಲಿ ಅಂದರೆ ಇದನ್ನ ತಗೊಳ್ಳಿ, ಠೇವಣಿ ತಗೊಳ್ಳಿ ಸಾಕು, ಆಮೇಲೆ ನೋಡ್ಕೊಳ್ಳೋಣ. ಠೇವಣಿ ಬರಂಗಿಲ್ಲ ಬಿಡಿ ಸರ್, ಅದು ನಾವೆಲ್ಲ ಕಂಡಿರೋದೇನೆ. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಕಾಲದಲ್ಲಿ ಯಾರು ಜನ ದಡ್ರು ಅಲ್ಲ ಸರ್. ಇವಾಗತ್ತು AC ರೂಮ್ ಮೇಲೆ ಕುಂತಿದ್ದು ನೀನು 5 ವರ್ಷಕ್ಕೆ ಒಂದ್ಸಲ ಬಂದ್ಬಿಟ್ಟು ಓಟ್ ಕೇಳ್ಬಿಟ್ರೆ ಯಾರಾಗ್ತಾರೆ ಸರ್? ಡಾಕ್ಟ್ರು ಒಳ್ಳೆ ಮನುಷ್ಯರು ಇದ್ದಾರೆ, ಒಪ್ಕೋತೀನಿ. ಅವರು ಮಾವನ ಮಾತು ಬಾಮೈದು ಮಾತು ಕಟ್ಕೊಂಡ್ಬಿಟ್ಟು ಅವ್ರ ಮರ್ಯಾದೆ ಅವ್ರು ಕೆಡ್ಸ್ಕೊಂಡ್ರು. ಜನ ಏನ್ ಮಾಡ್ತಾರೆ ಸರ್? ಅವ್ರ ಪಕ್ಷದಲ್ಲೇ ಜಾಗ ಇರ್ಲಿಲ್ಲ, ಅವ್ರಿಗೆ ಯಾಕೆ ದಳದಿಂದನೇ ಕೊಡಿಸ್ಬೋದಾಗಿತ್ತಲ್ಲ? BJPಯಿಂದ ಯಾಕೆ ಕೊಡಿಸಿದ್ದಾರೆ?
ಅವ್ರ ಪಕ್ಷದ ಮೇಲೆ ಅವ್ರಿಗೆ ಗ್ಯಾರಂಟಿ ಇಲ್ಲ. ಪಕ್ಷ ಹಾಳಾಗೋಯ್ತಾ ಇದೆ ಅಂತ ಗೊತ್ತು. ಅವ್ರು ಉದ್ಧಾರ ಆಗೋಕೆ ಅವ್ರು ಹೋಗಿ ಬಿಜೆಪಿ ಸೇರ್ಕೊಂಡಿದ್ದಾರೆ. ಇವ್ರನ್ನ ಜೊತೆಲಿ ಕರ್ಕೊಂಡು ಹೊಟ್ಟೋದ್ರಿ ಈಗ. ಅಷ್ಟೇ ಸರ್ ಆಗಿರೋದು, ಇನ್ನೇನಿಲ್ಲ ಇಲ್ಲಿ. ತುಂಬಾ ಹೆಸರು ಮಾಡಿದ್ರು ಸರ್ ಡಾಕ್ಟರ್. ಕನಕಪುರದಲ್ಲಿ ಠೇವಣಿನೂ ಬರಲ್ಲ. ಅವರು ಬಿಜೆಪಿ ಗೊತ್ತಿದ್ದು ಯಾಕೆ ತಿಂತೀರ ಅಂದ್ರೆ ಬೆಂಗಳೂರಲ್ಲಿ ಓಟ್ ಬೀಳ್ತವೆ ಅಂತ. ಏನಾದರೂ ಸೂರ್ಯ ಅವರು ಪಂಚಾಯತಿ ಲೆವೆಲ್ ಕೆಲಸ ಮಾಡ್ತಾರೆ, ಒಂದು ಪಂಚಾಯತಿನ ಬಿಡಿಲ್ಲ, ಎಲ್ಲ ಬಂದು ಕೆಲಸ ಮಾಡ್ತಾರೆ. ಗೆಲ್ಲೋದೇ ಸೂರ್ಯ ಅವರು. ಕನಕಪುರನ 1,22,000 ಲೀಡ್ ಕೊಟ್ಟಿದ್ರು ಡಿ ಕೆ ಅವ್ರಿಗೆ. ಅದಕ್ಕಿಂತ ಜಾಸ್ತಿನೇ ಆಗ್ಬೋದು ಅನ್ಕೋತೀನಿ ನಾನು. ಏನಂದ್ರಮ್ಮ, ಹೆಂಗಿದೆ ಎಲೆಕ್ಷನ್? ಎಲೆಕ್ಷನು ಡಿ ಕೆ ಶಿವಕುಮಾರ್ ಅವರು, ಸೂರ್ಯ ಅವರು, ಅವರೇ ನಮಗೆಲ್ಲ ಮನೆ ಕೊಟ್ಟವ್ರೆ, ಪ್ರತಿಯೊಂದು ಮಾಡವ್ರೆ. ಓಡ್ ಪಿಂಚಣಿ ದುಡ್ಡುಗಳು ಅವು ಇವು ಎಲ್ಲ ಕೊಟ್ಟು ಮಾಡವ್ರೆ. ನಾವು ಬಡವ್ರಿಗೆ ಸಹಾಯ ಮಾಡವ್ರೆ ಸರ್. ಹೌದು ಸರ್, ಬಡವ್ರಿಗೆ ಸಹಾಯ ಅವರೇ ನಮಗೆ ತಾಯಿ ತಂದೆ. ಈಗ JDS BJP ಅವರೆಲ್ಲ ಅಲ್ಲ, ನಮ್ಗೆ ಯಾರು ಏನು ಮಾಡಲಿಲ್ಲ ಸರ್. ಡಿ ಕೆ ಶಿವಕುಮಾರ ಸೂರ್ಯ ಅವರು ಮಾಡಿರೋದು ನಮಗೆ. ಮನೆಗಿನ ಎಲ್ಲ ಕೊಟ್ಟು ವಾಸ ಇರುವಂಗೆ ಮಾಡಿಕೊಟ್ಟವ್ರೆ. ನಮ್ಗೆ ಯಾರು ಏನು ಮಾಡಲಿಲ್ಲ ಕನಕಪುರದಲ್ಲಿ ಸರ್. ಈಗ ಡಾಕ್ಟರ್ ಬಂದವರಲ್ಲ, ಹೆಂಗೆ? ಅವರೆಲ್ಲ ಗೊತ್ತಿಲ್ಲ ಸರ್ ನಮಗೆ, ಇವರೇ ನಮಗೆ ಗೊತ್ತು. ಅಷ್ಟೇ ಬದಿವ್ರಿಗೆ ದುಡ್ಡು ಕೊಡಿಸ್ತಾರೆ, ಫ್ರೀ ಎಲ್ಲ ಮಾಡ್ತಾರೆ ಸರ್. ಅವರೇ ನಮಗೆ ಮಾಡಿಕೊಡೋರು. ಅವರೇ ನಮ್ಮ ತಾಯಿ ತಂದೆಯಾಗಿ ನಿಂತ್ಕೊಂಡು ಅಣ್ಣ ತಮ್ಮದಿರು ಇಬ್ಬರು ಮಾಡಿಕೊಡ್ತಾವ್ರು ಸರ್. ಅವರೇ ಗೆಲ್ತಾರೆ, ಅವರೇ ಗೆಲ್ಲಬೇಕು. ಅವ್ರಿಗೆ ಓಟು ಸರ್ ನಾವೆಲ್ಲ ಹಾಕೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.